ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಓದ್ತಾ ಇದ್ವಿ. ರಾವಣ ಅಜ್ಜನ ಸಲಹೆ ಹಾಗೆ ಬ್ರಹ್ಮನಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಅಂತ ತಮ್ಮಂದ್ರ ಜೊತೆಗೆ ಹೋಗ್ತಾನೆ. ಅಲ್ಲಿ ವಿಭೀಷಣ ಮತ್ತು ರಾವಣ, ಕುಂಭಕರ್ಣ ಇವರುಗಳು ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ವಿಭೀಷಣ ಏನು ಮಾಡ್ತಾನೆ, ನಾನು ವಿಶ್ರಾವಸುವಿನ ಮಗ ಅಂತ ಹೇಳಿಕೊಂಡು ಬ್ರಹ್ಮನಿಗೆ ನಮಸ್ಕಾರ ಮಾಡಿದಾಗ ರಾವಣನಿಗೆ ತುಂಬ ಕೋಪ ಬರುತ್ತೆ. ಆ ವ್ಯಕ್ತಿ ನಮ್ಮ ಅಸ್ತಿತ್ವವನ್ನು ನಿರಾಕರಿಸ್ದ, ನೀವು ನನ್ನ ರಕ್ತಕ್ಕೆ ಹುಟ್ಟಿದವರಲ್ಲ ಅಂತ ಹೇಳ್ದ, ಅಂಥವನ ಮಗ ಅಂತ ನೀನು ಹೇಳ್ಕೊಳ್ತಾ ಇದೆಯಲ್ಲ ಅಂತ ಅವನಿಗೆ ಚೆನ್ನಾಗಿ ಹೊಡಿತಾನೆ. ಕಥೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಆಗ ಕುಂಭಕರ್ಣ ಮುಂದೆ ಬಂದ. ನೋಡು, ಅವನಿನ್ನೂ ಚಿಕ್ಕವನು ದಶಗ್ರೀವ, ಅವನನ್ನು ಕ್ಷಮಿಸ್ಬಿಡು ಅಂತ ನನ್ನನ್ನು ಹಿಂದಕ್ಕೆ ಹೇಳ್ದ. ವಿಭೀಷಣನ ಮುಖದಿಂದ ಈಗಾಗಲೇ ರಕ್ತ ಹರಿತಿತ್ತು. ಅದನ್ನು ನೋಡಿ ನನ್ನ ಮನಸ್ಸು ಸ್ವಲ್ಪ ಶಾಂತವಾಯಿತು. ಕುಟೀರದಿಂದ ಹೊರಗಡೆ ಬಂದೆ. ಸ್ವಲ್ಪ ಸಮಯದ ನಂತರ ಕುಂಭಕರ್ಣ ವಿಭೀಷಣನನ್ನು ನನ್ನ ಹತ್ರ ಕರ್ಕೊಂಡು ಬಂದ. ವಿಭೀಷಣ ಹೇಳ್ದ, ದಶಗ್ರೀವ, ನನ್ನನ್ನು ಕ್ಷಮಿಸ್ಬಿಡು, ನಾನು ಮತ್ತೆ ಈ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳ್ದ. ನನಗೆ ಈಗ ಮನಸ್ಸು ಸ್ವಲ್ಪ ಶಾಂತವಾಗಿತ್ತು. ಅವನನ್ನು ಹತ್ರ ಕೂರಿಸ್ಕೊಂಡು ಹೇಳಿದೆ, ನೋಡು ವಿಭೀಷಣ, ನಿನ್ನನ್ನು ನೋಯಿಸಿದ್ನಲ್ಲ, ಅದು ನನಗೂ ನೋವು ಉಂಟು ಮಾಡಿದೆ. ಆದರೆ ಅದ್ರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ನಮ್ಮಮ್ಮ ಇಷ್ಟು ದಿನ ದುಃಖ ಅನುಭವಿಸಿದ್ದಾಳೆ. ಅವ್ರ ಹೆಸರಲ್ಲಿ ನಮ್ಮನ್ನು ಪರಿಚಯಿಸ್ಕೊಳ್ಳೋದು ಅಂದರೆ ನಾವು ನಮ್ಮ ಅಮ್ಮನಿಗೆ ಮಾಡಿದ ಅವಮಾನ ಅಲ್ವಾ? ಆ ಭೂತಕಾಲವನ್ನು ನೀವಿಬ್ಬರು ಮರೆಯೋಕ್ಕೆ ನಾನು ಬಿಡೋದಿಲ್ಲ ಅಂತ ಅಂದೆ. ನನ್ನನ್ನು ಕ್ಷಮಿಸು ಅಣ್ಣ ಅಂತ ಅವನು ಕೂಡ ಮುಗ್ಧ ಮುಖದಲ್ಲಿ ಹೇಳ್ದ. ನಾನು ಅವನನ್ನು ತಬ್ಕೊಂಡೆ. ಮತ್ತು ಈಗೇನಾಯಿತು ಅದನ್ನೆಲ್ಲ ಮರೆತು ಬಿಡು ಅಂತ ಹೇಳಿದೆ. ಆಶ್ರಮದ ಸುತ್ತಲೂ ನಡ್ಕೊತ ಹೊರಟ್ವಿ. ಅದು ತುಂಬ ಬೃಹತ್ತಾಗಿತ್ತು ಮತ್ತು ಪ್ರಶಾಂತವಾಗಿತ್ತು. ಈ ಆಶ್ರಮವನ್ನು ನೋಡಿ ನಮಗೆ ಸಂತೋಷವೂ ಆಗಿತ್ತು. ಅಲ್ಲೊಂದು ದೊಡ್ಡದಾದ ಊಟದ ಕೋಣೆ ಇತ್ತು ಮತ್ತು ಯಜ್ಞ ವೇದಿಕೆಗಳು ಕೂಡ ಇತ್ತು. ದೊಡ್ಡದಾಗಿ ಉತ್ತಮ ಸ್ಥಳಾವಕಾಶ ಇರುವಂತಹ ಕುಟೀರಗಳು ಸುತ್ತ ಇದ್ದವು. ಅನೇಕ ಶಿಷ್ಯರು ಮತ್ತು ಸೇವಕರು ತಮ್ಮ ತಮ್ಮ ಕಾರ್ಯವನ್ನು ಪೂರೈಸೋಕ್ಕೆ ಆಶ್ರಮದ ಸುತ್ತಲೂ ನಿರಂತರವಾಗಿ ಓಡಾಡ್ತಾನೆ ಇದ್ದರು. ನೋಡಿ, ಇವತ್ತಿನಿಂದ ನಮಗೋಸ್ಕರ ಒಂದು ಹೊಸ ಹೋರಾಟ, ಹೊಸ ಬದುಕು ಪ್ರಾರಂಭ ಆಗಿದೆ ಅಂತ ನಾನು ನನ್ನ ತಮ್ಮಂದಿರನ್ನು ನೋಡ್ತಾ ಹೇಳಿದೆ. ದಿನ ಕಳೀತಾ ಕಳೀತಾ ಆಶ್ರಮದ ಜೀವಕ್ಕೆ ನಾವು ಒಗ್ಗಿಕೊಳ್ತಾ ಹೋದ್ವಿ. ಇದು ಹೊಸ ಪ್ರದೇಶ, ಅಪರಿಚಿತ ಸ್ಥಳ ಅಂತ ಗೊತ್ತಿದ್ರೂ ಕೂಡ ನನಗೆ ಇಲ್ಲಿನ ಜನರ ಮೂಲದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ಬರ್ತಾ ಹೋಯಿತು. ಆದರೆ ಅದು ನನಗೆ ಒಂದು ರೀತಿಯ ಅಹಿತಕರವಾದ ಭಾವನೆಯನ್ನು ಕೂಡ ಕೊಡ್ತಾ ಇತ್ತು. ಯಾಕೆ ಅಂತಂದರೆ, ಇಲ್ಲಿದ್ದ ಅನೇಕರು ನಮ್ಮ ಕಡೆ ತುಂಬ ಕುತೂಹಲಕಾರಿ ನೋಟದಿಂದ ನೋಡ್ತಾ ಇದ್ದರು. ಇದರಿಂದ ನನಗೆ ತುಂಬ ಕಿರಿಕಿರಿ ಅನ್ನಿಸ್ತಿತ್ತು. ಮತ್ತು ಕೆಲವು ಶಿಷ್ಯರು ಕ್ರೂರ ಸ್ವಭಾವದವರಾಗಿದ್ದರು. ತುಂಟತನದ ಮಾತುಗಳಿಂದ ಏನಾದರೂ ನಮಗೆ ತೊಂದರೆ ಕೊಡ್ತಾ ಇದ್ದರು. ಅವರನ್ನೆಲ್ಲ ಕೊಲ್ಲಬೇಕು ಅಂತ ನನಗನ್ನಿಸ್ತಿತ್ತು. ಈ ಅಸಹಾಯಕತೆಯೇ ನನ್ನ ಕೋಪವನ್ನು ನಿಯಂತ್ರಿಸಿದೆ ಅಲ್ವಾ ಅಂತ ನನ್ನ ಮನಸ್ಸಿಗೆ ಬಂದು ಮತ್ತಷ್ಟು ಅಸಹಾಯಕತೆ, ಕೋಪ ನನ್ನ ಮೇಲೆ ನನಗೆ ಬರ್ತಿತ್ತು. ನೋಡು ಕುಂಭ, ಒಂದಲ್ಲ ಒಂದಿನ ಇವರಿಗೆ ಸರಿಯಾಗಿ ಹೊಡಿತೀನಿ ನೋಡ್ತಾ ಇರೋ ಅಂತ ನಾನಂದೆ. ಮತ್ತೊಂದು ಕಡೆ ಏನೋ ಒಂದು ರೀತಿಯ ಸಹಾನುಭೂತಿ ಕೂಡ ಅವರುಗಳು ನಮಗೆ ತೋರಿಸ್ತಾ ಇದ್ರು. ಇದು ಕೂಡ ನನ್ನನ್ನು ಕೆರಳಿಸ್ತಿತ್ತು. ನನಗೆ ನಿಮ್ಮೆಲ್ಲರ ಸಹಾನುಭೂತಿ ಬೇಕಿಲ್ಲ, ನಾನು ದಶಗ್ರೀವ ಅಂತ ಕೂಗಬೇಕು ಅನ್ನುವಂಥ ಒಂದು ಬಯಕೆ ನನ್ನಲ್ಲಿ ಮೂಡ್ತಾ ಹೋಗ್ತಿತ್ತು. ಏಕೆಂದರೆ ಅಲ್ಲಿದ್ದವರೆಲ್ಲರೂ ನಮ್ಮನ್ನು ಚೇಷ್ಟೆ ಮಾಡ್ಕೊತ ನೋಡ್ತಾ ಇದ್ದರು. ಒಂದು ರೀತಿಯ ಅಪರಿಚಿತ ಭಾವನೆ ಇದ್ದರೂ ಕೂಡ ಕೆಲವರು ಸುಮ್ಮನೆ ಸಹಾನುಭೂತಿ ತೋರಿಸ್ತಿದ್ರು. ನನಗೆ ಇವೆರಡು ಇಷ್ಟ ಆಗ್ತಿರ್ಲಿಲ್ಲ. ನಿರಂತರವಾಗಿ ಆಲೋಚನೆ ಮಾಡುವಂತಹ ಅಭ್ಯಾಸ ನನ್ನಲ್ಲಿ ಹುಟ್ಕೊಳ್ತು. ಈ ಅಭ್ಯಾಸ ನನ್ನಲ್ಲಿ ಎರಡು ಮನಸ್ಸುಗಳನ್ನು ಸೃಷ್ಟಿಸ್ತಾ ಹೋಯಿತು. ಈ ಎರಡು ಮನಸ್ಸುಗಳ ಘರ್ಷಣೆಯಲ್ಲಿ ಏನೋ ಒಂದು ರೀತಿಯ ಸಂದಿಗ್ಧತೆ ಉಂಟಾಗ್ತಾ ಇತ್ತು. ಅದನ್ನು ಪರಿಹರಿಸೋದು ಹೇಗೆ ಅನ್ನೋದನ್ನೇ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಿದ್ದೆ. ಬ್ರಹ್ಮದೇವರಿಂದ ಕಲಿಯೋದು ಒಂದು ರೀತಿಯ ಸಂತೋಷವನ್ನು ಕೊಡ್ತಾ ಇತ್ತು. ನಾವು ಪ್ರಕೃತಿ ಅಂತ ಕರೆಯೋ ಪ್ರತಿಯೊಂದು ಭಾಗವನ್ನು ಕೂಡ ಅರಿತಂತಹ ಶಿಕ್ಷಕರು ಅಲ್ಲಿದ್ದರು. ಅವರು ನಮಗೆ ದೊರಕಿದ್ದು ಕೂಡ ನಮ್ಮ ಅದೃಷ್ಟನೇ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋ ಮಾರ್ಗಗಳನ್ನು ಕೂಡ ನಾನು ಅಲ್ಲಿ ಕಂಡುಕೊಂಡೆ. ಏಕಕಾಲದಲ್ಲೇ ಅಲ್ಲಿ ತರ್ಕವನ್ನು ಅಭ್ಯಾಸ ಮಾಡ್ಬೋದಾಗಿತ್ತು, ಮನಸ್ಸನ್ನು ಕೂಡ ಅಭ್ಯಾಸ ಮಾಡಬಹುದಾಗಿತ್ತು. ಒಮ್ಮೆ ಬ್ರಹ್ಮದೇವರು ಹೇಳಿದ್ರು, ನೋಡಿ, ಅನುಭವದಿಂದ ಹುಟ್ಟಿರೋ ಜ್ಞಾನವೇನೆ ಶ್ರೇಷ್ಠವಾದದ್ದು ಅಂತ.
ನಾನು ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಅಧ್ಯಯನ ಮಾಡಿದ ನಂತರವೇ ನಿರ್ಣಯವನ್ನು ತಗೊಳ್ಳೋ ಒಂದು ವಿಚಾರವನ್ನು ಬೆಳೆಸ್ಕೊತಾ ಹೋದೆ. ಅದ್ರ ಕಡೆನೆ ಗಮನ ಹರಿಸ್ತಾ ಹೋದೆ. ಕಲಿಕೆಯಲ್ಲಿ ನನಗೆ ಆಯುರ್ವೇದ ಮತ್ತು ಸಂಗೀತ ತುಂಬ ಇಷ್ಟವಾಗಿತ್ತು. ಇವುಗಳನ್ನು ಕರಗತ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಈ ಅಧ್ಯಯನ ಸಹಾಯ ಮಾಡ್ತಾ ಹೋಯಿತು. ನೀವು ಕಲಿಕೆಯನ್ನು ಆನಂದ ಪಟ್ಟಿದ್ದೀರಾ ಅಂತ ಅಂದರೆ ನೀವು ಆ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ, ಮತ್ತು ನೀವು ಅದರಲ್ಲಿ ಇನ್ನೂ ಹೊಸದನ್ನು ರಚಿಸಬಹುದು ಅಂತಲೂ ಅಜ್ಜ ಹೇಳಿದರು. ಅಂದರೆ ಯಾರೇ ಆಗಲಿ ತಾವು ಕಲಿತಿರೋ ವಿಷಯದ ಬಗ್ಗೆ ಆಸಕ್ತಿ ಹೊಂದಿದ್ರೆ ಆ ಕಲಿಕೆ ಸುಲಭನೂ ಆಗತ್ತೆ, ಇಷ್ಟನೂ ಆಗತ್ತೆ. ಹೊಸ ಹೊಸ ಮಾಹಿತಿಗಳ ಜೊತೆಗೆ ಜ್ಞಾನ ಅಂತ ಕರಿಬೋದಂತಹ ನನ್ನ ದಿಗಂತಗಳು ವಿಸ್ತಾರ ಆಗ್ತಾ ಹೋದವು. ಕಾಡಲ್ಲಿ ಒಬ್ಬಂಟಿಯಾಗಿ ನಡೆಯೋದು, ಪ್ರಕೃತಿ ಜೊತೆ ಒಂದಾಗೋದು, ಅದ್ರ ಜೊತೆ ಮಾತನಾಡೋದು, ಪ್ರಾಣಿ ಪಕ್ಷಿಗಳನ್ನು ಗಮನಿಸೋದು, ಹತ್ತಿರದಲ್ಲೇ ಹರಿಯುವಂತಹ ಹೊಳೆಗಳ ಅಲೆಗಳನ್ನು ನೋಡೋದು, ಮನಸ್ಸಿನಲ್ಲಿ ಹುಟ್ಟಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾನೆ ಆಂತರಿಕವಾಗಿ ಅವಕ್ಕೆ ಉತ್ತರ ಹೇಳೋದು, ಇವೆಲ್ಲ ನನಗೆ ಅಭ್ಯಾಸ ಆಗ್ತಾ ಹೋಯಿತು. ನಾವು ಮನುಷ್ಯರ ಬುಡಕಟ್ಟಿನವರು. ಅವರ ಸಂಪ್ರದಾಯಗಳು, ಆಲೋಚನೆಗಳು ಮತ್ತು ನಂಬಿಕೆಗಳ ಬಗ್ಗೆ ಕಲ್ತಿದ್ದೀವಿ. 3 ಲೋಕಗಳ ಋಷಿಗಳು, ದೇವತೆಗಳು, ದಾನವರು, ದೈತ್ಯರು, ಗಂಧರ್ವರು, ಯಕ್ಷರು, ಈ ಥರ ಅನೇಕ ಜನ ಆಶ್ರಮಕ್ಕೆ ಆಗಾಗ ಭೇಟಿ ಕೊಡ್ತಾ ಇದ್ರು. ಅವರು ಹಾಗೆ ಬರ್ತಾ ಇದ್ದಾಗೆಲ್ಲ ಪ್ರಪಂಚದಲ್ಲಿ ನಡೆಯೋ ಅನೇಕ ಘಟನೆಗಳನ್ನು ನಮ್ಮ ಹತ್ರಕ್ಕೆ ತರ್ತಾ ಇದ್ರು. ಜೊತೆಗೆ ಪ್ರಕೃತಿಯಲ್ಲಿ ತಾವು ಕಂಡಂತಹ ಅದ್ಭುತಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಕುಂಭಕರ್ಣ ಹತ್ಯೋಗ, ತಂತ್ರ ಮತ್ತು ಮಂತ್ರಗಳಲ್ಲಿ ಅದ್ಭುತನಾದ. ಆಶ್ರಮಕ್ಕೆ ಭೇಟಿ ನೀಡಿದಾಗ ಈ ಕಲೆಗಳನ್ನು ಅಭ್ಯಾಸ ಮಾಡುವಂತಹ ವಿಚಾರಗಳನ್ನು, ಅವುಗಳ ವಿಮರ್ಶೆಗಳನ್ನು ಕೂಡ ಅವನು ನಿರಂತರವಾಗಿ ಅನುಸರಿಸ್ತಿದ್ದ. ಇನ್ನು ವಿಭೀಷಣ ಧರ್ಮಶಾಸ್ತ್ರ, ನ್ಯಾಯಶಾಸ್ತ್ರ, ರಾಜ್ಯಶಾಸ್ತ್ರಗಳ ಬಗ್ಗೆ ವಿದ್ವಾಂಸ ಆಗ್ತಾ ಇದ್ದ. ನಾವು ಪ್ರತಿದಿನವೂ ಕೂಡ ಸಂಜೆ ಹೊತ್ತಲ್ಲಿ ಒಂದು ಕಡೆ ಕೂತ್ಕೋತಿದ್ವಿ. ನಮಗೆ ದೈನಂದಿನ ಅನುಭವಗಳು ಏನಾಗ್ತಿದ್ವೋ ಅವುಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಒಬ್ಬರು ಮತ್ತೊಬ್ಬರು ಕೂಡ ವಿಷಯಗಳನ್ನು ಚರ್ಚೆ ಮಾಡಿಕೊಂಡು ಒಬ್ಬರಿಗೆ ಗೊತ್ತಿದ್ದ ವಿಚಾರವನ್ನು ಇನ್ನೊಬ್ಬರಿಗೆ ಹೇಳ್ತಾ ಇದ್ವಿ. ಒಂದ್ಸಲ ಬ್ರಹ್ಮದೇವನಿಗೆ ಮಗನಾಗಿದ್ದಂತಹ ನಾರದ ಆಶ್ರಮಕ್ಕೆ ಬಂದರು. ಅವರು ಆಶ್ರಮಕ್ಕೆ ಬರೋದು ಕೂಡ ವಿರಳವೇ ಆಗಿತ್ತು. ಒಂದ್ಸಲ ಅವರನ್ನು ಮುಖತಃ ಪರಿಚಯ ಮಾಡಿಕೊಳ್ಳುವಂತಹ ಸಂದರ್ಭ ಒದಗಿ ಬಂತು. ಅವರ ಮುಖದ ಮೇಲೆ ನಿರಂತರವಾದ ನಗು ಇರ್ತಾ ಇತ್ತು. ಅಂದರೆ ಇವರು ಮಾತಕ್ಕಿಂತ ಮುಂಚೆ ನಸು ನಗುತ್ತಾ ಇರ್ತಾರೆ ಅನ್ನೋ ವಿಚಾರವನ್ನು ತಿಳಿದಿದ್ವಿ. ಈಗ ಅದನ್ನು ಪ್ರತ್ಯಕ್ಷವಾಗಿ ನೋಡೋ ಒಂದು ಅವಕಾಶ ನಮಗೆ ಸಿಕ್ತು. ಅವರು 3 ಲೋಕಕ್ಕೂ ಸಂದರ್ಶಕರು, ಜೊತೆಗೆ ಆ 3 ಲೋಕದಲ್ಲಿ ಇರುವಂತಹ ಎಲ್ಲ ಜ್ಞಾನವನ್ನು ಕೂಡ ಅವರು ಹೊಂದಿದ್ದಾರೆ. ಈ ಥರದ ವಿಚಾರಗಳು ಅವ್ರ ಬಗ್ಗೆ ಬಹಳವಾಗಿ ಕೇಳಿ ಬರ್ತಾ ಇತ್ತು. ದೇವರಾಗಲಿ ದಾನವರಾಗಲಿ ಎಲ್ಲ ಬುಡಕಟ್ಟಿನ ಜನಾಂಗದವರು ಆತನನ್ನು ಗೌರವಿಸ್ತಿದ್ರು. ಆತ ಹಲವಾರು ಭಾಷೆಗಳ ಮೇಲೆ ಹಿಡಿತವನ್ನು ಹೊಂದಿದ್ದವರಾಗಿದ್ದರು. ಮತ್ತು ಅವರು ಮಾಡುವಂತಹ ಹಾಸ್ಯ ಅನೇಕರ ಹೃದಯವನ್ನು ಕೂಡ ಗೆಲ್ತಾ ಇತ್ತು. ಕೇಸರಿ ಬಣ್ಣದ ನಿಲುವಂಗಿಯನ್ನು ಆತ ಧರಿಸಿದ್ರು ಮತ್ತು ಉದ್ದನೆಯ ಕೂದಲಿಗೆ ಒಂದು ಹೂವನ್ನು ಕೂಡ ಅಂಟಿಸ್ಕೊಂಡಿದ್ರು. ಅದನ್ನು ಬಿಗಿಯಾಗಿ ಕಟ್ಟಿತ್ತು. ಕೈಯಲ್ಲಿ ದಾರದ ಒಂದು ವಾದ್ಯವನ್ನು ಆತ ಹಿಡ್ಕೊಂಡಿದ್ದ. ಅದು ಸುತ್ತ ಇರೋರಿಗೂ ಕೂಡ ಸಂತೋಷ ನೀಡ್ತಾ ಇತ್ತು. ಯಾರಾದರೂ ಮಾತಾಡಲಿಕ್ಕೆ ಅಂತ ಆತನ ಮುಂದೆ ನಿಂತರೆ ಆತ ಮೊದಲು ತಮ್ಮ ಕೈಯಲ್ಲಿದ್ದ ವಾದ್ಯವನ್ನು ಟಿಂಗ್ ಅನ್ನಿಸ್ತಿದ್ರು. ದಿನದ 3ನೇ ಪ್ರಹರ ನಡೀತಾ ಇತ್ತು. ನಾನು ಗಿಡ ಮೂಲಿಕೆಗಳ ತೋಟದಲ್ಲಿದ್ದೆ. ನಾರದ ಮುನಿಗಳು ತಮ್ಮ ಉಪಸ್ಥಿತಿಯನ್ನು ನನಗೆ ಹೇಳೋರ ಹಾಗೆ ನಾರಾಯಣ ನಾರಾಯಣ ಅಂತ ಅಂದರು. ಅವ್ರ ಧ್ವನಿಯನ್ನು ಕೇಳಿ ನಾನು ತಿರುಗಿ ನೋಡಿದೆ. ಅವರು ನೋಡಿ ತುಂಬ ಸಂತೋಷ ಆಯಿತು. ನಾನು ಹೇಳಿದೆ, ಕ್ಷಮಿಸಿ ಗುರುವರ್ಯರೇ, ನನ್ನ ಹೆಸರು ನಾರಾಯಣ ಅಲ್ಲ, ನನ್ನ ಹೆಸರು ದಶಗ್ರೀವ ಅಂತ ಗೌರವದಿಂದಲೇ ತಲೆಬಾಗ್ತಾ ಹೇಳಿದೆ. ಅವ್ರು ಜೋರಾಗಿ ನಕ್ಬಿಟ್ರು. ಆಯುಷ್ಮಾನ್ ಭವ ಮಗು ಅಂತ ಆಶೀರ್ವಾದ ಮಾಡಿದ್ರು. ಆಮೇಲೆ ಕೇಳಿದ್ರು, ದಶಗ್ರೀವ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ. ನಾನು ಹೇಳಿದೆ, ಗುರುಗಳೇ, ನಾನು ತೋಟವನ್ನು ಸ್ವಚ್ಛಗೊಳಿಸ್ತಾ ಇದ್ದೀನಿ. ಔಷಧಿಗಳಿಗೆ ಉಪಯೋಗ ಆಗುವಂತಹ ಗಿಡಮೂಲಿಕೆಗಳನ್ನು ಸಂಗ್ರಹ ಮಾಡ್ತಾ ಇದ್ದೀನಿ. ಆಯುರ್ವೇದ ನನ್ನ ನೆಚ್ಚಿನ ಶಾಸ್ತ್ರ ಅಂತ ಹೇಳಿದೆ. ಅವರು ನನ್ನೇ ನೋಡ್ತಾ ಹೇಳಿದ್ರು, ನೋಡು, ಸ್ವಲ್ಪ ಸಮಯದ ಹಿಂದೆ ನಾನು ಪೌಲಸ್ತ್ಯನ ಆಶ್ರಮಕ್ಕೆ ಹೋಗಿದ್ದೆ. ಅವರು ನಿಮ್ಮ ಬಗ್ಗೆ ಹೇಳಿದ್ರು. ಪೌಲಸ್ತ್ಯ ಯಾರನ್ನಾದರೂ ಸುಮ್ಮನೆ ಹೊಗಳು ಮಾತಾಡೋದೇ ಇಲ್ಲ, ಅದು ಬಹಳ ಅಪರೂಪ. ಆದರೆ
ಆತ ನಿನ್ನನ್ನು ತುಂಬ ಹೊಗಳ್ತಾ ಮಾತಾಡಿದ್ರು. ಅಸುರ ಮತ್ತು ದೇವ ರಕ್ತದ ಮಿಶ್ರ ರಕ್ತದ ಈ ಮಗು ವೇದಗಳು ಮತ್ತು ಶಾಸ್ತ್ರಗಳ ಮೇಲೆ ಪ್ರಭುತ್ವವನ್ನು ಹೊಂದಿದೆ. ನನಗಿದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಹಾಗೆಯೇ ರುಚಾ ಪಟ್ಟಣದಲ್ಲೂ ಕೂಡ ನಿನಗೆ ವಿಶೇಷ ಪಾಂಡಿತ್ಯ ಇದೆ ಅಂತ ಕೇಳಿದೆ. ನಿನ್ನನ್ನು ಭೇಟಿ ಮಾಡಬೇಕು ಅಂತಲೇ ನಾನು ಬಂದೆ ಅಂತ ಅವರಂದರು. ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದರು. ಇದ್ದಕ್ಕಿದ್ದ ಹಾಗೆ ಮಿಶ್ರ ರಕ್ತ ಅಂತ ಉಲ್ಲೇಖಿಸಿದ್ರಲ್ಲ, ಇದು ನನ್ನನ್ನು ಒಂದು ರೀತಿ ನಿಷ್ಕ್ರಿಯ ಆದಂಗಾಯಿತು. ಅಂದರೆ ನಾನೀಗ ಪ್ರಬುದ್ಧನಾಗೇ ಇದ್ದೀನಾ ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ. ಗುರುಗಳೇ, ಇದು ಮಹಾದೇವನ ಆಶೀರ್ವಾದ ಅಂತ ನಾನು ಹೇಳಿದೆ. ಆಶೀರ್ವಾದ ಮೂಲವನ್ನು ನಿನಗೆ ಅರ್ಥ ಆಗಿದೆ ಅಂತ ಅನ್ನೋದಾದರೆ ನೀನು ಬಹಳ ಬುದ್ಧಿವಂತ ಅಂತ ನನಗನ್ನಿಸ್ತಾ ಇದೆ. ಏಕೆಂದರೆ ನಡೆಯೋದೆಲ್ಲವೂ ಕೂಡ ಮಹಾದೇವನ ಆಸೆಯಿಂದ, ಅವನ ಆಶೀರ್ವಾದದಿಂದ. ನೀನು ಆಶೀರ್ವಾದದ ಮೂಲ ಮಹಾದೇವ ಅಂತ ಹೇಳಿದೆಯಲ್ಲ, ನಂಗೆ ಬಹಳ ಸಂತೋಷ ಆಯಿತು ಅಂತ ಅಂದರು. ನಾನೇನು ಉತ್ತರ ಕೊಡಲಿಲ್ಲ. ನೀನು ಸಂಗೀತ ಕಲಿತಾ ಇದೆಯಾ ಅಂತ ಅವ್ರು ಕೇಳಿದ್ರು. ಹೌದು, ನಂಗೆ ಅದು ತುಂಬ ಇಷ್ಟ. ವಾದ್ಯಗಳನ್ನು ಕೂಡ ಕಲಿತಾ ಇದ್ದೀನಿ. ಉತ್ತಮವಾದಂತಹ ಛಂದಗಳನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಉತ್ಸಾಹದಿಂದಲೇ ಹೇಳಿದೆ. ಅವರು ಹೇಳಿದ್ರು, ಒಳ್ಳೆಯದಪ್ಪ, ನಿನ್ನ ಕಲೆಯನ್ನು ಮೆಚ್ಚಿದ ಹೊರತು ನೀನು ಪ್ರಕೃತಿ ಜೊತೆಗೆ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಸಂಗೀತ ಅನ್ನೋದು ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಣ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಆದರೆ ನೀನು ಅದನ್ನು ಜ್ಞಾನ ಅಂತ ನೋಡಬಾರ್ದು, ಒಂದು ಹೆಚ್ಚುವರಿ ಕಲಿಕೆ ಅಂತ ಹೇಳಿಬಿಟ್ಟು ಸಂಗೀತವನ್ನು ಕಲಿಬೇಕು ನೀನು. ಸಂಗೀತ, ಹಾಡುಗಾರಿಕೆ, ಬರವಣಿಗೆ ಈ ಥರ ಸಾಧನೆಗಳಲ್ಲಿ ಸಮಯವನ್ನು ಕಳೆಯೋಕ್ಕೋಸ್ಕರ ಮತ್ತು ನಿಜವಾದ ಉದ್ದೇಶದ ಮೇಲೆ ಕೇಂದ್ರೀಕರಣ ಮಾಡೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಸಾವಿರಾರು ಜನ ಇಲ್ಲಿ ಅದನ್ನು ಕಲ್ತಿದ್ದಾರೆ, ಜಗತ್ತನ್ನು ಗೆದ್ದಿದ್ದಾರೆ. ಆದರೆ ಅವರು ಇಲ್ಲಿ ತಗೊಂಡ ಜ್ಞಾನದಿಂದ ಅಲ್ವೇ ಅಲ್ಲ, ಆದರೆ ಶಕ್ತಿಯನ್ನು ಗಳಿಸ್ತಾರೆ ಅವರು. ಹೆಚ್ಚಿನ ವಿಜಯಗಳಿಗೋಸ್ಕರ ಶಸ್ತ್ರಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಶಾಸ್ತ್ರಗಳು ಕೂಡ ಮುಖ್ಯವಾದವೇ. ಅನೇಕರು ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನ ನಿರ್ವಹಣೆಗೋಸ್ಕರ ಆಚರಣೆಗಳನ್ನು ಅಭ್ಯಾಸ ಮಾಡಿಕೊಂಡು ತಮ್ಮ ಜೀವನವನ್ನು ಕಳೀತಾರೆ. ಆದರೆ ನೀವು ಇಲ್ಲಿ ಕಲಿತದ್ದನ್ನು ಬರೀ ಜೀವನ ನಿರ್ವಹಣೆಗೆ ಅಂತ ಅನ್ಕೋಬಾರ್ದು. ನೀವು ಪೌಲಸ್ತ್ಯನ ಮೊಮ್ಮಕ್ಕಳು ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು. ನಿಮ್ಮ ಅಮ್ಮನಿಂದ ಬಂದಂತಹ, ಅಂದರೆ ಆಕೆಯಿಂದ ಆನುವಂಶಿಕವಾಗಿ ಬಂದಂತಹ ಅಸುರ ರಕ್ತದ ಬಗ್ಗೆ ನೀವು ಹೆಮ್ಮೆ ಪಡಬೇಕು. ಹಾಗೆಯೇ ಅದರ ಜೊತೆಗೆ ಬಂದಂತಹ ಜ್ಞಾನವನ್ನು ಮತ್ತು ಅದನ್ನು ಬಳಸುವಂತಹ ಮಹತ್ವಾಕಾಂಕ್ಷೆಯನ್ನು ಕೂಡ ನೀವು ಹೊಂದಲೇಬೇಕು. ಅದನ್ನು ನೀವು ಹೊಂದಿಲ್ಲ ಅಂತಂದರೆ ಈ ನಿಮ್ಮ ಬದುಕು ಮತ್ತು ಬ್ರಹ್ಮದೇವರಲ್ಲಿ ನೀವು ಶಿಕ್ಷಣ ಪಡೆಯೋದು ಎಲ್ಲ ನಿರರ್ಥಕ ಆಗತ್ತೆ ಅಂತ ಹೇಳಿದ್ರು. ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಏನು ಅಂತ ಕೇಳೋಣ ಅನ್ನೋಷ್ಟರಲ್ಲಿ ನಾವು ಶೀಘ್ರದಲ್ಲಿ ಭೇಟಿ ಆಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೆ ಹೋದರು ಅವರು. ಗುರುಗಳೇ ಅಂತ ನಾನು ಮತ್ತೊಮ್ಮೆ ಕರೆದೆ. ಅವ್ರು ಹಿಂತಿರುಗಿ ನೋಡಿದ್ರು. ಶಾಸ್ತ್ರವನ್ನು ಕಲಿದೇನೆ ಶಾಸ್ತ್ರವನ್ನು ತಗೊಳ್ಳೋದು ತಪ್ಪ ಅಲ್ವಾ ಅಂತ ನಾನು ಆತನನ್ನು ನೋಡ್ತಾನೆ ಕೇಳಿದೆ. ಇಲ್ಲಪ್ಪ, ನೀವು ಸರಿಯಾದ ದಿಕ್ಕಲ್ಲೇ ಹೋಗ್ತಾ ಇದ್ದೀರಾ. ನಿಮ್ಗೆ ಯಾವತ್ತಾದರೂ ನನ್ನ ಅಗತ್ಯ ಬಿದ್ದರೆ ಹೇಳಿ, ನಾನು ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳಿಬಿಟ್ಟು ನಗುತ್ತಾನೆ ಅವರು ಬ್ರಹ್ಮದೇವನಿಗೋಸ್ಕರ ನಿರ್ಮಾಣ ಮಾಡಿದ್ದ ಭವನದ ಕಡೆಗೆ ಹೊರಟೆ ಹೋದರು. ನಾನು ಅವ್ರ ಹಿಂದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಒಮ್ಮೆ ಹಿಂತಿರುಗಿ ನೋಡಿದ ಅವರು ನನ್ನನ್ನು ಗಮನಿಸಿದ್ರು. ಅವರು ತಮ್ಮ ನಡಿಗೆಯನ್ನು ಕೂಡ ನಿಧಾನ ಮಾಡಿದ್ರು. ನಿನಗೆ ಇನ್ನೇನು ಇಷ್ಟನಪ್ಪ ಅಂತ ಅವ್ರು ನನ್ನನ್ನು ಕೇಳಿದ್ರು. ನನಗೆ ಆಯುರ್ವೇದ, ಧರ್ಮಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಅಂತ ನಾನು ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅವರು ಬಹಳ ಅದ್ಭುತ, ನೀನು ಮಹಾನ್ ಪೌಲಸ್ತ್ಯನ ಮೊಮ್ಮಗ ಅಂತ ಪರಿಗಣಿಸೋದಾದರೆ ನೀನು ಬೇಗದಲ್ಲೇ ದೊಡ್ಡ ಋಷಿ ಆಗ್ತೀಯಾ ಅಂತ ಅಂದರು. ಆದರೆ ಗುರುಗಳೇ, ನಾನು ಋಷಿ ಆಗೋಕ್ಕೆ ಇಷ್ಟಪಡೋದಿಲ್ಲ ಅಂತ ನಾನಂದೆ. ಮತ್ತೆ ಇನ್ನೇನು ನಿನ್ನಿಷ್ಟ ಅಂತ ಅವ್ರು ಕೇಳಿದ್ರು. ಇಲ್ಲ ಗುರುಗಳೇ, ನಾನಿನ್ನೂ ನಿರ್ಧಾರ ಮಾಡಿಕೊಂಡಿಲ್ಲ. ಆದರೆ ಸದ್ಯಕ್ಕೆ ನಮ್ಮ ಅಮ್ಮ ಮತ್ತು ಕುಟುಂಬಕ್ಕೆ ಬೇಕಾದಂತಹ ಸುರಕ್ಷತೆ ಮತ್ತು ಭದ್ರತೆಯ ಜೀವನವನ್ನು ಒದಗಿಸೋದ್ರ ಕಡೆ ನನ್ನ ಆದ್ಯತೆ ಇದೆ ಅಂತ ನಾನು ಹೇಳಿದೆ. ಹೌದು, ನೀನು ಸುಮಾಲಿ ಮೊಮ್ಮಗ ಅಲ್ವಾ, ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಅಸುರರ ಪಿತ್ರಾರ್ಜಿತ ಆಸಕ್ತಿಯನ್ನು ಹೊಂದ್ಕೊಂಡಿದ್ದೀಯ. ಶಸ್ತ್ರಾಸ್ತ್ರ ಕಲೆಗಳನ್ನು ಅಭ್ಯಾಸ ಮಾಡೋ ಬದಲು ಸಮಯವನ್ನು ಕಳೆಯೋನ ಹಾಗೆ ನೀನಿಲ್ಲಿ ಶಾಸ್ತ್ರವನ್ನು ಅಭ್ಯಾಸ ಮಾಡೋಕ್ಕೆ ಬಂದಿದ್ದೀಯಲ್ಲ. ಶಕ್ತಿಶಾಲಿಗಳಾದವರು ಬುದ್ಧಿವಂತರನ್ನು ತಮ್ಮ ಸೇವಕರನ್ನಾಗಿ ನೇಮಿಸ್ಕೊಳ್ತಾರೆ. ನೀನು ಅಸುರರಿಗೆ ರಾಜನೇ ಆದರೆ ನಿನ್ನ ಪ್ರೀತಿ ಪಾತ್ರರನ್ನು ಸುಲಭವಾಗಿ ರಕ್ಷಿಸಬಹುದು ಮತ್ತು ಅವರ ದುಃಖವನ್ನು ಸಾಂತ್ವನಗೊಳಿಸಬಹುದು. ಅದು ನಿಂಗೆ ಸಾಧ್ಯ ಆಗತ್ತೆ ಅಂತ ಅವರು ಹೇಳಿದ್ರು.
ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ನಾವು ಮಾತಾಡ್ತಾ ಇದ್ದಿದ್ದನ್ನು ನೋಡಿ ವಿಭೀಷಣ ಮತ್ತು ಕುಂಭಕರ್ಣ ನಮ್ಮ ಹತ್ರಕ್ಕೆ ಬಂದರು. ನಾನು ಅವರಿಬ್ಬರಿಗೂ ನಾರದ ಮಹರ್ಷಿಗಳ ಪರಿಚಯ ಮಾಡಿಸ್ದೆ. ನಿಮ್ಮ ಮತ್ತು ನಿಮ್ಮ ತಂದೆ ವಿಶ್ರವ ಅವರ ಆಶ್ರಮದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗಿದೆ. ನೀವು ಅವನನ್ನು ಆಗಲೇ ಯಾಕೆ ಶಿಕ್ಷಿಸಲಿಲ್ಲ ಅಂತ ಕುತೂಹಲದಿಂದ ಅವರು ಕೇಳಿದ್ರು. ಇಲ್ಲ ಗುರುಗಳೇ, ಅವರು ನಮ್ಮನ್ನು ತಮ್ಮ ಜೀವನದಿಂದ ಹೊರಹಾಕಿದ್ದಾರೆ, ಅವರು ನಮ್ಮ ತಂದೆ ಅಲ್ಲ ಅಂತ ಎಲ್ಲರೂ ಹೇಳಿದ್ರು. ಆದರೆ ಇದಕ್ಕೋಸ್ಕರ ಅವನು ಕೂಡ ಒಂದಲ್ಲ ಒಂದು ದಿನ ವಿಷಾದಿಸ್ತಾನೆ. ನಾನು ಅವರನ್ನು ಕ್ಷಮಿಸ್ಬಿಟ್ಟಿದ್ದೀನಿ. ಅದು ಅಜ್ಜ ಪೌಲಸ್ತ್ಯರು ಹೇಳಿದ್ರು ಅಂತ ಹೇಳಿಬಿಟ್ಟು. ಭೂತಕಾಲವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇದ್ದರೆ ಅದ್ರ ಜೊತೆಗೆ ನಾವು ಶಾಂತಿಯನ್ನು ಮಾಡ್ಕೋಬೇಕು ಅಂತ ನಮ್ಮ ಅಜ್ಜ ಹೇಳ್ತಾ ಇದ್ರು ಅಂತ ಅವ್ರನ್ನ ನೋಡ್ತಾ ಹೇಳಿದೆ. ಆಗ ಗುರುಗಳು ಹೇಳಿದ್ರು, ಅವನು ಋಷಿ ಸಂಪ್ರದಾಯಕ್ಕೆ ಅವಮಾನ ತಂದಿದ್ದಾನೆ. ಅಂದರೆ ನಿಮ್ಮಪ್ಪ ಅಂತ ಅನ್ನಿಸ್ಕೊಂಡವನು ಋಷಿ ಸಂಪ್ರದಾಯಕ್ಕೆ ಅವಮಾನ ಮಾಡಿಬಿಟ್ಟ. ತನ್ನ ಆಸೆಗಳ ಮೇಲೆ ನಿಯಂತ್ರಣ ಇಲ್ಲದೆ ಅವನು ಋಷಿಯಾಗಿರೋದು ಆಶ್ಚರ್ಯಕರವೇ ಆಗಿದೆ ಅಂತ ಹೇಳಿದ್ರು. ಇದಕ್ಕೆ ನಾನು ಏನು ಉತ್ತರ ಹೇಳಬೇಕು ತೋಚದೆ ಸುಮ್ಮನಿದ್ದೆ. ನೋಡಿ, ಬದುಕಿರುವಾಗ ಪೌಲಸ್ತ್ಯನ ಆದರ್ಶಗಳನ್ನು ನೆನಪಿಟ್ಕೊಳ್ಳಿ ಮತ್ತು ಭಗವಂತನ ಆಶೀರ್ವಾದವನ್ನು ನೀವು ಅನುಸರಿಸಿ. ಈಗ ಸಂಧ್ಯಾ ಸಮಯ ಆಗಿದೆ, ನಾವು ಹೊರಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋದ್ರು. ಗುರುಗಳು ಹೇಳಿದ ಮಾತು ನನ್ನ ಕಿವಿಗಳಲ್ಲಿ ರಿಂಗಣಿಸ್ತಾ ಇತ್ತು. ಅಂದರೆ ಅಪ್ಪ ಋಷಿಯಾಗಿದ್ದರೂ ಕೂಡ ಬೇರೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಮಕ್ಕಳ ಜನನಕ್ಕೂ ಕಾರಣವಾಗಿ ಆ ಮಕ್ಕಳಿಗೆ ತಾನು ತಂದೆ ಅನ್ನೋದನ್ನು ಒಪ್ಪಿಕೊಳ್ಳದೆ ಈ ಥರ ಬದುಕಿದ್ದಾರಲ್ಲ, ಇವರೆಂಥ ಋಷಿ ಅಂತ ನನಗೆ ಅನ್ನಿಸ್ತಾ ಹೋಯಿತು. ಗುರುಗಳೇ, ನಿಮ್ಮ ಬುದ್ಧಿವಂತ ಮಾತುಗಳಿಗೆ ನಾನು ಕೃತಜ್ಞನಾಗಿದ್ದೀನಿ ಅಂಥೇಳಿ ಹೇಳ್ಕೊತಾನೆ ಅವ್ರಿಗೆ ನಮಸ್ಕಾರ ಮಾಡಿದೆ. ನಾವುಗಳು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ವಿ. ಈ ಮಾತುಕತೆ ನಂತರ ನನಗೆ ಮನಸ್ಸಿನಲ್ಲೇ ಸಂತೋಷ ಆಗ್ತಾ ಇತ್ತು. ಕುಂಭ ಕೇಳ್ದ, ದಶಗ್ರೀವ, ನೀನು ಅಪ್ಪನನ್ನು ಕ್ಷಮಿಸಿದೀಯಾ ಅಂತ. ಇಲ್ಲ ಅಂತ ನಾನು ಹೇಳಿದೆ. ಮತ್ತೆ ನಾರದ ಮುನಿಗಳಿಗೆ ಯಾಕೆ ಹೇಳಿದೆ ನೀನು ಅಂತ ಕುಂಭ ಕೇಳ್ದ. ನಿಮ್ಮಲ್ಲಿರೋ ಕ್ರೋಧಕ್ಕೆ ಸಾಕ್ಷಿಯಾಗಕ್ಕೆ ಎಲ್ಲರೂ ಅರ್ಹರಲ್ಲ ಅಂತ ನಾನಂದೆ. ಅಂದರೆ ಇದು ನಿನ್ನನ್ನು ವಿಶ್ವಾಸಾರ್ಹರನ್ನಾಗಿ ಮಾಡೋದಿಲ್ವಾ ಅಂತ ವಿಭೀಷಣ ಕೇಳ್ದ. ನೋಡಿ, ನಾನು ನನ್ನ ಮೇಲಿನ ನಂಬಿಕೆಯನ್ನು ಕಳ್ಕೊಂಡ್ರೆ ಮಾತ್ರ ಅಂಥ ವಿಷಯಗಳು ಸಂಭವಿಸುತ್ತೆ. ಬರೀ ಕೆಲವಾರು ಅಸ್ಪಷ್ಟ ಮಾತುಗಳನ್ನು ಆಡೋದ್ರಿಂದ ಅಲ್ಲ. ಆಲೋಚನೆಗಳಾಗಲಿ ಆಸೆಗಳಾಗಲಿ ಪ್ರತಿದಿನವೂ ಬದಲಾಗ್ತಾನೆ ಇರುತ್ತೆ. ಕೆಲವು ದಿನಗಳ ಹಿಂದೆ ನಾನು ಅಪ್ಪನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಬಯಸಿದ್ದೆ. ಬಹುಶಃ ನಾಳೆ ನಾನು ಆ ಕಡೆ ಗಮನ ಹರಿಸೋಕ್ಕೆ ಸಾಧ್ಯವಾಗದೆ ಗಮನ ಹರಿಸುವಂಥದ್ದು ಬೇರೆ ಏನಾದರೂ ಇರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನು ನನ್ನ ಪ್ರತೀಕಾರವನ್ನು ಮಾಡ್ತೀನೋ ಅಥವಾ ಮಾಡೋದೋ ಇಲ್ವೋ ಅದು ಗೊತ್ತಿಲ್ಲ ಅಂತ ವಿಭೀಷಣನ ಕಡೆಗೆ ನೋಡ್ತಾ ಹೇಳಿದೆ. ನೀವಿಬ್ಬರು ಆಳವಾಗಿ ಯೋಚಿಸ್ತಾ ಇದ್ದೀರಲ್ಲ, ಆ ಬಗ್ಗೆ ನನಗಿದು ಸಂತೋಷ ಕೊಡ್ತಾ ಇದೆ ಅಂತ ನಾನು ಹೇಳಿದೆ. ಆಗ ಕುಂಭ ಹೇಳ್ದ, ಹೌದು ಅಣ್ಣ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮಹಾದೇವ ನನಗೆ ಯೋಚನೆ ಮಾಡೋ ಶಕ್ತಿಯನ್ನು ಕೊಟ್ಬಿಟ್ಟು ನನಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ಆಲೋಚನೆಗಳು ನಿಲ್ತಾನೇ ಇಲ್ಲ ನನ್ನ ತಲೆಯಲ್ಲಿ. ಮುಂಚೆ ಅಂದರೆ ಆ ವರ ನನಗಿರಲಿಲ್ಲ ಅನಿಸುತ್ತೆ, ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾನೆ ಇರಲಿಲ್ಲ ಅಂತ ಕುಂಭ ಹೇಳ್ತಾನೆ ಗಹಗಹಿಸಿ ನಕ್ಕ. ಮರುದಿನ ಮುಂಜಾನೆ ಆಯಿತು. ವೇದಗಳ ಪಠಣದ ನಂತರ ನಾವು ಯಜ್ಞ ಮಂಟಪದ ಕಡೆಗೆ ಹೊರಟ್ವಿ. ನಾರದ ಮುನಿಗಳು ನಮ್ಮ ಕಡೆಗೆ ಬರ್ತಾ ಇರೋದನ್ನು ನಾನು ನೋಡಿದೆ. ಅವ್ರ ಜೊತೆಗೆ ಮಾತಾಡಬೇಕು ಅಂತ ನಾನು ಬೇಗ ಅವ್ರ ಕಡೆ ಧಾವಿಸ್ದೆ. ನೀವು ಮುಂದುವರಿರಿ, ನಾನು ಶೀಘ್ರದಲ್ಲೇ ಹಿಂಬಾಲಿಸ್ತೀನಿ ಅಂತ ಕುಂಭಕರ್ಣನಿಗೆ ಹೇಳಿಬಿಟ್ಟು ನಾರದ ಮುನಿಗಳ ಕಡೆಗೆ ಹೋದೆ. ಅವ್ರನ್ನ ಸ್ವಾಗತಿಸಿದೆ. ಪ್ರಣಾಮ ಗುರುವರ್ಯರೇ ಅಂತ ಹೇಳಿದೆ. ಅವರು ಮುಗುಳ್ನಗ್ತಾನೆ ಆಯುಷ್ಮಾನ್ ಭವ ಅಂತ ಹೇಳಿದ್ರು. ದಶಗ್ರೀವ, ನಾನು ನಿನ್ನೆ ನಿನಗೇನೋ ಹೇಳೋದನ್ನು ಮರೆತು ಬಿಟ್ಟೆ, ಅದನ್ನು ಹೇಳಬೇಕು ಅಂತಲೇ ಬರ್ತಾ ಇದ್ದೆ ಅಂತ ಹೇಳಿದ್ರು. ಏನು ಗುರುಗಳೇ ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು, ನೋಡು ಮಗು, ನಿನ್ನ ಅದೃಷ್ಟ ರಾಜಯೋಗವನ್ನು ಹೊಂದಿದೆ. ಅಂದರೆ ಒಂದಲ್ಲ ಒಂದು ದಿನ ನೀನು ರಾಜನಾಗ್ತೀಯಾ, ಎಲ್ಲರನ್ನು ಆಳ್ತೀಯಾ ಅಂತ ಅಂದರು. ಹೌದಾ ಅಂತ ನಾನು ಆಶ್ಚರ್ಯದಿಂದಲೇ ಕೇಳಿದೆ. ಹೌದು, ನಾನು ಖಂಡಿತವಾಗ್ಲೂ ನಂಬಕ್ಕೆ ಯೋಗ್ಯನಾಗಿದ್ದೀನಿ. ಕೆಲವರು ನನ್ನನ್ನು ಕುಶಲಕರ್ಮಿ ಅಂತ ಕೂಡ ಹೇಳ್ತಾರೆ. ನಾನು ಉಸಿರಾಡ್ತಾ ಇರೋವರೆಗೂ ಯಾವತ್ತೂ ಸುಳ್ಳು ಪದವನ್ನು ಮಾತಾಡೋದಿಲ್ಲ. ನಾನು ಹೇಳಿದ್ದು ನಿಜವನ್ನೇ ನಾನು ಹೇಳೋದು. ನೀನು ಅರಸ ಹಾಗೇ ಆಗ್ತೀಯಾ ಅಂತ ಅವರು ಹೇಳಿದ್ರು. ಹೇಳ್ತಾನೆ ನಕ್ಕರು. ಅವರು ಹೇಳಿದ್ರಲ್ಲಿ
ಹಾಸ್ಯ ಇದೆಯಾ, ನಿಜ ಇದೆಯಾ, ನನಗೊಂದು ಅರ್ಥ ಆಗ್ತಿರ್ಲಿಲ್ಲ. ಮೌನವಾಗಿ ಅವರನ್ನೇ ನೋಡ್ತಾ ಇದ್ದೆ. ಸುತ್ತ ನೋಡ್ತಾ ಅವ್ರು ಹೇಳಿದ್ರು, ನೋಡು ಮಗು, ವೇದಗಳಿಂದ ಅಥವಾ ಪಠಣಗಳಿಂದ ಯಾರೂ ಬುದ್ಧಿವಂತರಾಗೋದಿಲ್ಲ. ಒಬ್ಬರ ತಾನು ಕಲ್ತದ್ದನ್ನು ಯೋಚನೆ ಮಾಡ್ಕೋಬೇಕು, ನೆನಪಿಸ್ಕೋಬೇಕು, ಚರ್ಚಿಸ್ಬೇಕು, ಅದೇ ಮುಖ್ಯ. ಒಬ್ಬನು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡದ ಹೊರತು ಅವನು ನಿಜವಾಗಿ ಗ್ರಹಿಸಿದಾನೆ ಅಂತ ಅರ್ಥ ಆಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಪ್ರಶ್ನೆ ಮಾಡೋಕ್ಕೆ ಉತ್ಸುಕನಾದ ಶಿಷ್ಯನಿಗಿಂತ ಶಿಕ್ಷಕರನ್ನು ಸಂತೋಷ ಪಡಿಸೋದು ಬೇರೆ ಒಂದಿಲ್ಲ ಅಂತ ನನ್ನನ್ನೇ ನೋಡ್ತಾ ಹೇಳಿದ್ರು. ನಾನು ಅವ್ರ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದೆ. ಜೊತೆಗೆ ನನ್ನೊಳಗೆ ಪ್ರಶ್ನೆಗಳು ಕೇಳ್ತಾನೆ ಇದ್ದೆ. ಆದರೆ ನಾರದ ಮುನಿಗಳು ಈಗ ನನ್ನ ಬೋಧಕರನ್ನ ಪ್ರಶ್ನಿಸೋ ಧೈರ್ಯವನ್ನು ತುಂಬಿದ್ರು. ನಾನು ಅವರ ಸಲಹೆ ಮತ್ತು ಭವಿಷ್ಯವಾಣಿಯನ್ನ ನನ್ನ ತಲೆಯಲ್ಲಿ ಪುನರಾವರ್ತನೆ ಮಾಡ್ಕೊಳ್ತಾನೆ ಇದ್ದೆ. ಕುಂಭ ಮತ್ತು ವಿಭೀಷಣರು ಕೂಡ ನನ್ನ ಜೊತೆಗೆ ರಾಜಯೋಗ ಅಂದ್ರೇನು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ನನ್ನ ಮನಸ್ಸಿನಲ್ಲಿ ಇವಾಗ ಸಂತೋಷ ತುಂಬಿ ಹರಿತಾ ಇತ್ತು. ಅಂಗಿರಸ, ವಿಶ್ವಾಮಿತ್ರ, ವಸಿಷ್ಠ, ಅಗಸ್ತ್ಯ, ದೂರ್ವಾಸ ಅವರಂತಹ ಋಷಿಗಳು ಮತ್ತು ತಪಸ್ವಿಗಳ ಜೊತೆಗೆ ನನ್ನ ಆಲೋಚನೆಗಳನ್ನು ಹೇಳ್ಕೊಳ್ಳೋದನ್ನು ಕೂಡ ನಾನು ಅಭ್ಯಾಸ ಮಾಡ್ಕೋತಾ ಹೋದೆ. ಏಕೆಂದರೆ ಅವರೆಲ್ಲರೂ ಆ ಆಶ್ರಮಕ್ಕೆ ಆಗಾಗ ಭೇಟಿ ಕೊಡ್ತಾನೆ ಇದ್ದರು. ಅವರಿಗೆ ನಾನು ಶಾಸ್ತ್ರಗಳು ಮತ್ತು ತತ್ವಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಈ ವಿಷಯಗಳ ಬಗ್ಗೆ ನನ್ನ ಸ್ವಂತ ತಿಳುವಳಿಕೆ ಕೂಡ ಬೆಳೆಸ್ಕೊಳ್ಳೋಕ್ಕೆ ನಾನು ಪ್ರಾರಂಭ ಮಾಡ್ಕೋತಾ ಇದ್ದೆ. 3 ಲೋಕಗಳ ವಿದ್ವಾಂಸರ ಮಧ್ಯೆ ನಾನು ನನ್ನ ಆಲೋಚನೆಗಳನ್ನು ಮತ್ತು ಹಲವಾರು ಸಾಮರ್ಥ್ಯಗಳ ಪಾಂಡಿತ್ಯವನ್ನು ವಿಸ್ತರಿಸ್ತಾ ಹೋದೆ. ರಾಜ್ಯ ಮತ್ತು ಹಣದ ವಿಚಾರಗಳನ್ನು ಹಿಡಿದು ಆತ್ಮದ ವಿಷಯ ಮತ್ತು ಧರ್ಮ, ಸಂಸ್ಕೃತಿ, ವೇದ ಇತ್ಯಾದಿಗಳ ಚರ್ಚೆಗಳನ್ನು ಕೂಡ ನಾನು ಮಾಡ್ತಾ ಇದ್ದೆ. ಅವ್ರ ಜೊತೆ ಚರ್ಚೆಯಿಂದ ನನಗೆ ತುಂಬ ಆನಂದ ಆಗ್ತಾ ಇತ್ತು. ನನ್ನ ಬಂಡಾಯದ ಆಲೋಚನೆಗಳು ಕೆಲವರಿಗೆ ಅಹಂಕಾರ ಅಂತ ಭಾಸವಾಗ್ತಿತ್ತಂತೆ. ಅದು ನನಗೆ ಗೊತ್ತಿರಲಿಲ್ಲ. ನನಗೆ ತೋಚಿದ್ದು, ನನಗೆ ತಿಳಿದಿದ್ದು ಅಥವಾ ನನಗೆ ಪ್ರಶ್ನಾರ್ಥಕ ಅನಿಸಿದ್ದು ಇವೆಲ್ಲವನ್ನು ನಾನು ಅವರಲ್ಲಿ ಹೇಳ್ಕೊತಾ ಇದ್ದೆ. ಒಮ್ಮೊಮ್ಮೆ ನನಗೆ ಅವರಿಂದ ಅದಕ್ಕೆ ಪರಿಹಾರವೂ ಸಿಗ್ತಾ ಇತ್ತು. ನನ್ನ ತಪ್ಪುಗಳು ಕೂಡ ಅದರಿಂದ ಗೊತ್ತಾಗ್ತಾ ಇತ್ತು. ಒಂದಿನ ಕುಂಭ ನನಗೆ ಹೇಳ್ದ, ದಶಗ್ರೀವ, ದಿನ ಕಳೀತಾ ನೀನು ತುಂಬ ಅಹಂಕಾರಿ ಆಗ್ತಾ ಇದೆಯಾ ಅಂತ ತುಂಬ ಜನ ಮಾತಾಡ್ಕೊಳ್ತಾರೆ ಅಂತ ಅಂದ. ನಾನು ಹೇಳಿದೆ, ಕುಂಭ, ನಾವು ಕಲಿಯೋ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತೀವಲ್ವಾ, ಮತ್ತು ಅದರಿಂದ ಒಂದು ಹೊಸ ದೃಷ್ಟಿಕೋನವನ್ನು ಕೂಡ ಬೆಳೆಸ್ಕೋಬೇಕು. ಅವರು ಅದನ್ನು ಬೆಳೆಸ್ಕೊಂಡಿಲ್ಲ, ನಾನು ಬೆಳೆಸ್ಕೊಂಡಿದ್ದೀನಿ. ಇದು ಅವರ ಪೂರ್ವಾಗ್ರಹವನ್ನು ತೋರಿಸುತ್ತೆ. ಶ್ರೇಷ್ಠ ಅಂತ ನನ್ನನ್ನು ಅವರು ಒಪ್ಕೊಳ್ಳೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಹಾಗಾಗಿ ಅವರು ತಮ್ಮ ಅಸಮರ್ಥತೆಯನ್ನು ಮರೆಮಾಚಕ್ಕೋಸ್ಕರ ನನ್ನನ್ನು ಅಹಂಕಾರಿ ಅಂತ ಕರೀತಾರೆ. ಇರಲಿ ಬಿಡು, ಕರೀಲಿ ಬಿಡು. ನನ್ನನ್ನು ಅಹಂಕಾರಿ, ಬೌದ್ಧಿಕ ಗುಲಾಮನಲ್ಲದ ವ್ಯಕ್ತಿ ಅಂತ ಅವ್ರು ಪರಿಗಣಿಸೋದ್ರಲ್ಲಿ ಅವ್ರ ತೃಪ್ತಿಯನ್ನು ಕಂಡುಕೊಳ್ಳೋದಾದರೆ ಅದು ಹಾಗೆ ಇರಲಿ ಬಿಡು. ಅಹಂಕಾರ ಅನ್ನೋದು ಅಜ್ಞಾನದಿಂದಲೇ ಹುಟ್ಟೋದು. ನಿಜವಾಗ್ಲಿ ಕಲಿಯೋನು ಯಾವಾಗಲೂ ದಂಗೆಕೋರನಾಗ್ತಾನೆ ವಿನ ಅಹಂಕಾರಿ ಆಗೋದಿಲ್ಲ. ಇನ್ಮೇಲೆ ಯಾರಾದರೂ ನಿಮಗೆ ಅಂಥ ಮಾತುಗಳನ್ನ ಹೇಳಿದ್ರೆ ನೀವು ಅವ್ರಿಗೆ ಹೇಳಿ, ದಶಗ್ರೀವ ಅಹಂಕಾರಿನೇ ಆಗಿರಬಹುದು, ಆದರೆ ನಂಬಿಕೆಗಳಿಗೆ ಅವನು ಗುಲಾಮ ಅಲ್ಲ. ಅವನು ಮಿಶ್ರ ರಕ್ತದವನು, ಆದರೆ ಅವನು ಅಸಹಾಯಕನಾಗಿ ಇರೋದಕ್ಕೆ ನಿರಾಕರಿಸ್ತಾನೆ ಅಂತ ಸ್ಪಷ್ಟವಾಗಿ ಅವರಿಗೆ ತಿಳಿಸ್ಬಿಡಿ ಅಂತ ನಾನು ಹೇಳ್ತಾ ಹೋದೆ. ಒಂದ್ಸಲ ನಾವು 3 ಜನವು ನಮ್ಮ ಕುಟೀರದಲ್ಲಿ ಆರಾಮಾಗಿ ಕೂತಿದ್ವಿ. ಸಣ್ಣ ದೀಪದ ಬೆಳಕಿನಲ್ಲಿ ಗೋಡೆ ಮೇಲೆ ನನ್ನ ಛಾಯಾಚಿತ್ರ ಮೂಡ್ತಾ ಇತ್ತು, ಅಂದರೆ ನೆರಳು ಮೂಡ್ತಾ ಇತ್ತು. ಇಷ್ಟು ಸಣ್ಣ ದೀಪ ಇಷ್ಟು ದೊಡ್ಡದನ್ನು ಹೇಗೆ ಮಾಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಕುಂಭಕರ್ಣ ನನ್ನ ಕಡೆ ಕುತೂಹಲದಿಂದ ನೋಡ್ತಾ ಹೋದ. ನಾನು ಹೇಳಿದೆ, ನೋಡು, ನಾನು ಬೆಳಿಗ್ಗೆಯಿಂದ ಯೋಚನೆ ಮಾಡ್ತಾನೇ ಇದ್ದೀನಿ. ಜಗತ್ತಿಂದ ಇನ್ನೂ ಅಮೃತ ಅನ್ನೋದು ಉಳ್ಕೊಂಡಿದೆಯಾ? ನಾವು ಅದರ ಮೇಲೆ ನಮ್ಮ ಕೈಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗತ್ತಾ? ಅದರಿಂದ ನಾವು ಅಮರರಾಗಬಹುದಾ ಅಂತ. ಆಗ ಕುಂಭ ಹೇಳ್ದ, ಹಾಗಾದರೆ ನಾವು ಯಾರಿಗೂ ಹೆದರೋದೇ ಬೇಕಾಗಿಲ್ಲ. ಅಂದರೆ ಸಾವು ಅನ್ನೋದು ನಮಗಿರೋದೇ ಇಲ್ಲ ಅಣ್ಣ. ಏನಾದರೂ ಮಾಡಿ ಆ ಅಮೃತ ಅನ್ನೋದನ್ನು ಕಂಡುಹಿಡಿಬೇಕು ಅಣ್ಣ. ನಾವು ಕೂಡ ದೇವತೆಗಳ ಹಾಗೆ ಅಮರರಾಗಬಹುದಲ್ವಾ ಅಂತ ಅಂದ. ನಾನು ಅವನನ್ನೇ ನೋಡ್ತಾ ಹೇಳಿದೆ, ನೋಡು ಕುಂಭ, ಸಮುದ್ರ ಮಂಥನ ಅನ್ನೋದು ಅದೊಂದು ದಂತಕಥೆ ಅನಿಸುತ್ತೆ. ಸಾಗರದ ಮಹಾನ್ ಮಂಥನ ಅನ್ನೋದು ಹೇಗೆ ಸಾಧ್ಯ? ಅಮೃತ ಮತ್ತು ವಿಷಗಳನ್ನು ಹೊರತೆಗೆಯೋದ್ರಲ್ಲಿ ನನಗೆ ಅದು ನಿಜವಾದದ್ದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಅಂದೆ. ಕುಂಭನಿಗೆ ಕೋಪ ಬಂತು. ಏನು ನೀನು ಹೇಳ್ತಾ ಇರೋದು? ಬ್ರಹ್ಮದೇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀನು ಭಾವಿಸಿದೆಯೇನೋ?
ಅವ್ರನ್ನ ಪ್ರಶ್ನೆ ಮಾಡಿದ್ಯಾ? ಅವ್ರಿಗಿಂತ ನಿಂಗೆ ಹೆಚ್ಚು ಗೊತ್ತಾ? ಅಮೃತ ಮಂಥನ ನಡೆದೇ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಬ್ರಹ್ಮದೇವರು ನಡೆದಿತ್ತು ಅಂತ ಹೇಳಿರ್ಲಿಲ್ವಾ ಅಂತ ಸಿಟ್ಟು ಮಾಡ್ಕೊಂಡು ಕೇಳ್ದ. ನಾನು ಹೇಳಿದೆ, ಕುಂಭ, ಮೊದಲು ಹೇಳು, ನಿಂಗೆ ಯಾವುದ್ರ ಮೇಲೆ ಕೋಪ ಇರೋದು? ಅಮೃತ ಅಸ್ತಿತ್ವ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಅದು ನಿಂಗೆ ಸಿಟ್ಟು ತರಿಸ್ತಾ? ಅಥವಾ ಬ್ರಹ್ಮದೇವರು ತಪ್ಪು ಹೇಳಿರಬಹುದು ಅಂತ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ನಿಂಗೆ ನನ್ನ ಮೇಲೆ ಸಿಟ್ಟು ಬಂತ ಅಂತ ಕೇಳಿದೆ. ಎರಡೂ ಅಂತ ಅವನು ಕೋಪದಿಂದಲೇ ಉತ್ತರ ಕೊಟ್ಟ. ನಾನು ಕುಟೀರದ ನೆಲದ ಮೇಲೆ ಮಲ್ಕೊಂಡು ಅವನಿಗೆ ಅದನ್ನು ವಿವರಿಸೋಕ್ಕೆ ಪ್ರಯತ್ನ ಮಾಡ್ತಾ ಹೋದೆ. ನೋಡು, ದೇವತೆಗಳು ಮತ್ತು ದೈತ್ಯರ ನಡುವೆ ಮಂಥನ ಆಯಿತು ಅಂತಾರೆ, ಸರಿನಾ ಅಂತ ಕೇಳಿದೆ. ಅವನು ಹ್ಞೂ ಅಂತ ತಲೆ ಹಾಕ್ದ. ನೋಡಿ, ಈಗ ಇದೇನೇ ಕೆಲವು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇರೋದು, ಅದು ನನ್ನ ಮನಸ್ಸಿನಲ್ಲಿ. ಅದೇನು ಅಂದರೆ, ಈ ದೇವತೆಗಳು ಮತ್ತು ದೈತ್ಯರು ಸಮುದ್ರ ಮಂಥನ ಮಾಡುವಾಗ ಅವರುಗಳು ಎಲ್ಲಿ ನಿಂತಿದ್ರು? ಸಮುದ್ರವನ್ನು ಮಂಥನ ಮಾಡಬೇಕಾದ್ರೆ ಒಬ್ಬ ಅದರ ಆಳವಿಲ್ಲದ ಕೇಂದ್ರ ಜಾಗಕ್ಕೆ ಹೋಗಬೇಕು. ಎರಡನೇದಾಗಿ ಅವರು ಸಮುದ್ರವನ್ನು ಚಿಮ್ಮಿಸಕ್ಕೆ ಬಳಸ್ತಿದ್ದಂತಹ ಮಂದ್ರಾಚಲ ಪರ್ವತ ಮಣ್ಣಿಂದ ಮಾಡಿರೋದಲ್ವಾ? ಅಂದರೆ ಅದನ್ನು ಸಮುದ್ರದಲ್ಲಿ ಇಟ್ಟಾಗ ಅದು ನೀರಲ್ಲಿ ಕರಗಲಿಲ್ವೇ? ಹಾಗಾದರೆ ಅವರು ಅದನ್ನು ಹೇಗೆ ಬಳಸಿದ್ರು? ಜೊತೆಗೆ ಅವರು ಹಗ್ಗವಾಗಿ ಬಳಸಿದ್ರಲ್ಲ ಹಾವು, ಅದರ ಹೆಸರೇನು ಹೇಳು ಅಂತ ಕೇಳಿದೆ. ವಿಭೀಷಣ ಹೇಳ್ದ, ವಾಸುಕಿ ಅಂತ ಅಂದ. ಹಾಂ ಹೌದು, ಸರಿ, ವಾಸುಕಿ. ಪರ್ವತ ಅನ್ನೋದು ಚಿಕ್ಕದಾಗಿರೋದಿಲ್ಲ, ನಿಮಗೂ ಗೊತ್ತು. ಆದ್ದರಿಂದ ಅದಕ್ಕೆ ಕಟ್ಟಿರುವಂತಹ ವಾಸುಕಿ ಇನ್ನು ದೊಡ್ಡದೇ ಆಗಿರ್ಬೇಕಲ್ವಾ? ಸರಿ, ವಾಸುಕಿ ಅಷ್ಟು ದೊಡ್ಡವನಾಗಿದ್ದರೆ ಅವನ ಪೋಷಕರು, ಒಡ ಹುಟ್ಟಿದವರು ಎಷ್ಟು ದೊಡ್ಡವರಾಗಿರಬೇಕು? ಇದನ್ನು ಊಹೆ ಮಾಡಿ ನೋಡಿ. ಇಷ್ಟು ದೊಡ್ಡ ಸರೀಸೃಪಗಳು ಭೂಮಿ ಮೇಲೆ ಸಂಚರಿಸ್ತಿದ್ರೆ ಅವು ಮಾನವ ಕುಲನವನ್ನು ಜೀವಂತವಾಗಿರಿಸ್ತಾ ಇದ್ವಾ? ಆಮೇಲೆ ಈ ಘಟನೆಯ ನಂತರ ಇದೆಲ್ಲ ಆಗಿದೆಯಾ ಅಂತ ಊಹೆ ಮಾಡಿಕೊಂಡ್ರೆ, ಅಂದರೆ ಸರೀಸೃಪಗಳ ಕಾಲ ಆದ ನಂತರ ಆಗಿದೆಯಾ ಅದು ಗೊತ್ತಿಲ್ಲ. ಜೊತೆಗೆ ಅದಿಷ್ಟು ಪ್ರಾಚೀನವ ಅಂದರೆ ಅದು ಗೊತ್ತಿಲ್ಲ. ಅಂದರೆ ಯಾರಿಗೂ ಇದು ಗೊತ್ತಿಲ್ಲ ಅಂತಂದರೆ ಇದು ನಡೀತು ಅಂತ ನಾವು ಹೇಗೆ ನಂಬೋದು? ಇನ್ನು ವಿಷ್ಣು ದೊಡ್ಡ ಆಮೆ ಆಗಿಬಿಟ್ಟು ಅವನ ಬೆನ್ನ ಮೇಲೆ ಪರ್ವತವನ್ನು ಇಟ್ಟು ತಿರುಗಿಸಿದ್ರು ಅಂತ ಹೇಳ್ತಾರೆ. ಆದರೆ ಬೆನ್ನಿನ ಮೇಲೇನ ಇಡಬಹುದು, ಆದರೆ ಅವನು ಆಮೆ ಆಗೋಕ್ಕೆ ಹೇಗೆ ಸಾಧ್ಯ? ಅವನು ಕ್ಷೀರಸಾಗರದಲ್ಲಿ ವಾಸ ಮಾಡ್ತಾ ಇದ್ದರೆ ಸಮುದ್ರದ ಎಲ್ಲ ಸಂಪತ್ತನ್ನು ಅವನು ಯಾಕೆ ಹೊರಗಡೆ ತೆಗಿಲಿಲ್ಲ? ಬಡ ದೇವತೆಗಳು ಮತ್ತು ದೈತ್ಯರನ್ನು ಯಾಕೆ ಶಿಕ್ಷೆಗೆ ಗುರುಪಡಿಸಿದ್ರು? ಮಹಾದೇವರು ನಮಗೆ ನೀಡಿದ ಬುದ್ಧಿವಂತಿಕೆಯಿಂದ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಇದೆಲ್ಲ ಯೋಚನೆ ಮಾಡಿದ್ರೆ ಅನೇಕ ವಿಷಯಗಳು ಸ್ಪಷ್ಟ ಆಗತ್ತಲ್ವಾ ಅಂತ ನಾನು ಹೇಳ್ತಾ ಹೋದೆ. ನನ್ನ ಮಾತು ಅವ್ರಿಗೆ ಗೊಂದಲಕ್ಕೀಡಾದವು. ಮಹಾದೇವನ ಕಂಠದಲ್ಲಿರುವಂತಹ ಹಾಲಾಹಲ ವಿಷ ಮತ್ತು ದೇವತೆಗಳನ್ನು ಅಮರನನ್ನಾಗಿ ಮಾಡಿರುವಂತಹ ಅಮೃತ, ಇವು ನೀನು ಹೇಳಿದಾಗೆ ಪ್ರಶ್ನಾರ್ಹವೇ ಆಗಿರಬಹುದು. ಆದರೆ ಗುರುಗಳು ಹೇಳಿದ್ರಲ್ಲ, ಮಹಾನ್ ಮಂತ್ರದಿಂದ ಹೊರಗಡೆ ತೆಗೆದಂತಹ ಅನುಭವಿ ಕುದುರೆ, ಆನೆ, ಐರಾವತ, ಪಾರಿಜಾತ ಮರ, ಹಸು, ಕಾಮಧೇನು ಇವೆಲ್ಲ ಹೇಳಿದ್ರಲ್ಲ ಅಂತ ವಿಭೀಷಣ ನನ್ನನ್ನು ಕುತೂಹಲದಿಂದಲೇ ಕೇಳ್ತಾ ಹೋದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.